ಕೊಡಗಿನ ರೈತರಿಗೆ ಹಸು ಕಳ್ಳರ ಕಾಟ ಶುರುವಾಗಿದೆ. ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದ ರೈತರು ಕಳ್ಳರ ಕಾಟಕ್ಕೆ ಇದೀಗ ಬೇಸತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಬ್ಬೊಬ್ಬ ರೈತರ ಮನೆಯಿಂದಲೂ ತಲಾ 4 ರಿಂದ 12 ಹಸುಗಳವರೆಗೆ ಕಳ್ಳತನ ಮಾಡಲಾಗಿದೆ. 4 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 200ಕ್ಕೂ ಅಧಿಕ ಹಸುಗಳನ್ನ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಕಳುವು ಮಾಡಲಾಗಿದೆ. ಮುಳ್ಳುಸೋಗೆ, ಜನತಾ ಕಾಲನಿ, ಗೊಂದಿ ಬಸವನಹಳ್ಳಿ ಸೇರಿದ ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ಜಾನುವಾರುಗಳ ಕಳ್ಳತನ ಮಿತಿ ಮೀರಿದೆ. ಹಗಲು ರಾತ್ರಿ ಎನ್ನದೆ ಎಲ್ಲ ಸಮಯದಲ್ಲೂ ಕೂಡ ಕಳ್ಳತನ ಮಾಡಲಾಗ್ತಾ ಇದೆ. ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕೊಡಗು ಜಿಲ್ಲೆ ಕುಶಾಲನಗರ ವ್ಯಾಪ್ತಿಯಲ್ಲಿ ಗೋ ಸಾಗಾಣಿಕೆದಾರರಿಗೆ ಒಂದು ರೀತಿ ಆತಂಕ ಶುರುವಾಗಿದೆ. ಕಾರಣ ಇಷ್ಟೇ, ಕಳೆದ 2 ತಿಂಗಳಿಂದ ನಿರಂತರವಾಗಿ ಗೋವುಗಳ ಕಳ್ಳತನ ಆಗ್ತಿರೋಂಥದ್ದು. ಅದು ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, 24 ಅವರ್ ಕೂಡ ಕಳ್ಳತನಗಳಾಗ್ತಾ ಇದೆ. ಇದು ದನಕರುಗಳನ್ನು ಸಾಕುವಂತಹ ರೈತರೇನಿದ್ದಾರೆ ಅಥವಾ ಹೈನುಗಾರಿಕೆ ಮಾಡೋಂಥವ್ರಿಗೆ ಸಾಕಷ್ಟು ಆತಂಕವನ್ನು ತಂದುಂಟಿರೋಂಥದ್ದು ನೋಡ್ಬೋದು. ನಾನೀಗ ಕುಶಾಲನಗರ ವ್ಯಾಪ್ತಿಯ ಗೊಂದಿ ಬಸವನಹಳ್ಳಿ ಏನಿದೆ, ಗೊಂದಿ ಬಸವನಹಳ್ಳಿ ಪ್ರದೇಶದಲ್ಲಿದ್ದೇನೆ. ಸಾಕಷ್ಟು ಜನರು ಈ ಹೈನುಗಾರಿಕೆಯನ್ನೇ ನಂಬ್ಕೊಂಡು ಬದುಕನ್ನು ನಡೆಸ್ತಿರೋಂಥದ್ದು. ಅಂದರೆ ಕೊರೋನಾ ಬಂದ ನಂತರ ಏನೇನೋ ಕೆಲಸಗಳನ್ನು ಏನು ಮಾಡ್ತಾಯಿದ್ರು ಅವೆಲ್ಲವನ್ನು ಕೂಡ ಬಿಟ್ಟು ಅನಿವಾರ್ಯವಾಗಿ ಇದನ್ನು ಕೂಡ ಮಾಡ್ಕೊಂಡು ತಮ್ಮ ಲೈಫನ್ನು ನಡೆಸೋಣ ಅಂತೇಳಿ ಹೀಗೆ ಹೈನುಗಾರಿಕೆಯನ್ನು ಅವಲಂಬಿಸಿರೋಂಥದ್ದು. ನೋಡ್ಬೋದು ಇಲ್ಲೆಲ್ಲವೂ ಕೂಡ ಆ ದನಗಳನ್ನು ಹಗಲೊತ್ತೂ ಕೂಡ ಒಂದು ಕಡೆ ಕಟ್ಟಾಕಿ ಒಣ ಹುಲ್ಲುಗಳನ್ನು ಹಾಕಿ ಹೇಗೋ ಅವುಗಳನ್ನ ಪೋಷಣೆ ಮಾಡ್ತಿದ್ದಾರೆ. ಹೀಗೆ ಬಿಸಿಲಿನಲ್ಲಿ ಹಗಲೊತ್ತಿನಲ್ಲೂ ಕೂಡ ಯಾಕೆ ಹಿಂಗೆ ಕಟ್ಟಾಕಿದ್ದಾರೆ ಅಂತಂದರೆ ದನಗಳನ್ನು ಬಿಡಲಿಕ್ಕೆ ಭಯ. ಅಂದರೆ ಏನು ಇಲ್ಲಿ ಪಕ್ಕದಲ್ಲೇ ನಾವು ಕೆಳಗಡೆ ಸ್ವಲ್ಪ ದೂರಕ್ಕೆ ಹೋದರೆ ಅಲ್ಲಿ ಗೋಮಾಳ ಇದೆ, ಅಲ್ಲಿ ಮೇಯಿಸ್ಲಿಕ್ಕೆ ಅಂತೇಳಿ ಬಿಟ್ಟರೆ ಹಗಲೊತ್ತೇ ಹಸುಗಳು ಮಂಗಮಾಯ ಆಗುತ್ತೆ. ಅಂದರೆ ಕುಶಾಲನಗರದ ವ್ಯಾಪ್ತಿ ಏನಿದೆ, ಕುಶಾಲನಗರ ಆಗಿರ್ಬೋದು, ಮುಳ್ಳುಸೋಗೆ, ಗೊಂದಿ ಬಸವನಹಳ್ಳಿ, ಈ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ 150ಕ್ಕೂ ಹೆಚ್ಚು ಹಸುಗಳು ಕಳ್ಳತನ ಆಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಸುಗಳು ಕಳ್ಳತನ ಆಗ್ತಿದ್ರು ಕೂಡ ಪೊಲೀಸ್ ಇಲಾಖೆ ಮಾತ್ರ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸಾಕಷ್ಟು ದೂರುಗಳನ್ನು ಕೊಟ್ಟಿದ್ದೇವೆ, ದೂರುಗಳನ್ನು ಕೊಡೋಕೆ ಹೋದರೆ ನಮ್ಮ ಮೇಲೇ ಪೊಲೀಸರು ಜೋರನ್ನು ಮಾಡೋಂಥ ಕೆಲಸವನ್ನು ಮಾಡ್ತಾರೆ ಅನ್ನೋಂತಹ ಅಸಮಾಧಾನವನ್ನು ಈ ಗೋ ಸಾಗಾಣಿಕೆದಾರರು, ಹೈನುಗಾರಿಕೆ ಮಾಡ್ತಿರೋಂತಹ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರೋಂಥದ್ದು. ನಿರಂತರವಾಗಿ ಹಸುಗಳ ಕಳ್ಳತನ ಆಗ್ತಾ ಇದೆ. ಮೇಯಕ್ಕೆ ಬಿಟ್ಟರೆ ಸಾಕು, ಅಲ್ಲಿಂದನೂ ಕೂಡ ಹಸುಗಳ ಕಳ್ಳತನ ಆಗುತ್ತೆ. ರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಾಕಿದ್ರೆ ಸಾಕು, ಅಲ್ಲಿಂದನೂ ಕೂಡ ಕಳ್ಳತನವನ್ನು ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಅಂದರೆ ಒಟ್ಟಿನಲ್ಲಿ ನೀವು ಎಲ್ಲೇ ಬಿಡಿ ಹಸುಗಳನ್ನು, ಅವುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಾಕಿ ಅಥವಾ ಮೇಯ್ಲಿಕ್ಕೆ ಬಿಡಿ, ಎಲ್ಲೇ ಆದ್ರೂ ಕೂಡ ಹಸುಗಳು ನಿರಂತರವಾಗಿ ಕಳ್ಳತನ ಆಗ್ತಾ ಇದೆ. ಒಬ್ಬರು ಮನೆಯಲ್ಲಿ 10-12 ಹಸುಗಳು ಕಳ್ಳತನ ಆಗುತ್ತೆ ಅಂತಂದರೆ ಅವರು ಹೆಂಗೆ ಹೈನುಗಾರಿಕೆಯನ್ನು ಮಾಡಬೇಕು, ಹೇಗೆ ಲೈಫನ್ನು ನಡೆಸಬೇಕು ಅನ್ನೋಂಥದ್ದೇ ಆತಂಕಕ್ಕೆ ಕಾರಣ ಆಗಿರೋಂಥದ್ದು. ನೋಡೋಣ, ಪೊಲೀಸರು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಯಾರು ಈ ರೀತಿಯನ್ನು ಮಾಡ್ತಿದ್ದಾರೆ ಅನ್ನೋಂತಹ ಆ್ಯಕ್ಷನ್ನ ತಗೊಂಡು ಕಳ್ಳರ ಎಡಮುರಿಯನ್ನು ಕಟ್ಟುವಂಥ ಕೆಲಸವನ್ನು ಏನಾರು ಮಾಡ್ತಾರ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.